ನೋಡ್ರಿ ಏನಾಗ್ಯದ ಅಂತಂದ್ರೆ ಅವ್ರ ಬಗ್ಗೆ ನಾನು ನೇರವಾಗಿ ರಿಯಾಕ್ಟ್ ಮಾಡೋದಿಲ್ಲ. ನಾನು ಹಿಂದೂ ಹೇಳಿದ್ ನಿಮ್ಗೆ. ಅವ್ರಿಗೇನದ ಡಿ ಕೆ ಶಿವಕುಮಾರ್ ನಂತರ ನಾನಾ ಮುಖ್ಯಮಂತ್ರಿ ಆಗ್ಬೇಕು ಅಂಥೇಳಿ ಯಾರು RSS ಜಾಸ್ತಿ ಬೈತಾರೋ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ಭ್ರಮೆ ಒಳಗೆ ಈ ಹಳೆ ಟೇಪ್ ರೆಕಾರ್ಡ್ ಕೆಟ್ಟಾಗ ಇದು ಗ್ರಾಮೋಫೋನ್ ಕೆಟ್ಟಾಗ ಆಗ್ತಿತ್ತಲ್ಲ. ಉದಾಹರಣೆಗೆ ನಾನಿನ್ನ ಮರೆಯಲಾರೆ ಅಂತ ಹಾಡಿತ್ತು ಅಂತ ಅದು ಹಚ್ಚಿದ್ದಂತ ತಿಳ್ಕೊರಿ. ಅದು ಮುಂದೆ ಹೋಗಲಿಲ್ಲ ಅಂದ್ರೆ ಅದೇನು ತಿರುಗುದಿತ್ತಲ್ಲ, ಅದು ಮುಂದೆ ಹೋಗಲಿಲ್ಲ ಅಂತಂದ್ರೆ ಗ್ರಾಮೋಫೋನು ನಾನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಅಂತ ಹಿಂಗೆ ಒಂದು 25, 30, 50 ಸರ್ತಿ ಹೇಳ್ಕೊತಾನೆ ಇರ್ತದೆ. ಹಾಗಾಗಿ ಅದು ಹಣೆ ಬರ. ಮತ್ತು ರಿಜಿಸ್ಟ್ರೇಷನ್ನು ಇದು ಎಲ್ಲ ಇದು ಸಂಘದವರು ಆಲ್ರೆಡಿ ಪ್ರಮುಖರು ಇದಕ್ಕೆ ಉತ್ತರ ಕೊಟ್ಟಾರೆ. ಅದಕ್ಕೇನು ಉತ್ತರ ಕೊಡುವ ಅಂದ್ರೆ ಪಬ್ಲಿಕ್ ಪರ್ಸೆಪ್ಷನಿಗೆ ಒಮ್ಮೆ ಉತ್ತರ ಕೊಟ್ಟಾರೆ. ಮುಂದೇನೋ ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆನೂ ಇಲ್ಲ, ಅವ್ರಿಗೆ ಕೇಳೋ ಅಧಿಕಾರನೂ ಇಲ್ಲ. ಹೀಗಾಗಿ ಅದ್ರ ಬಗ್ಗೆ ಚರ್ಚೆ ಇದೊಂದು ಅಪ್ರಸ್ತುತ. ಸುಮ್ಮನೆ ಇದೇನಂದ್ರೆ ನಿಮ್ಮದು ಮೀಡಿಯಾ ಸ್ಪೇಸು ತಗೊಳ್ಳಿಕ್ಕೆ ಒಂದಿರುವಂಥ ಒಂದು ಇದೆ ಪ್ರಯತ್ನ ಇದೆ. ನಾವು ಏನು ಮಾಡ್ತೀವಿ, ನಿಮ್ಮ ಒತ್ತಡಕ್ಕೆ ನಾವು ಉತ್ತರ ಹೇಳ್ತೀವಿ. ಅದನ್ನು ಒಂದು ಇವರಿಗೆ ತಿರುಗೇಟು ಅಂತ ಬರ್ತದೆ. ಆ ತಿರುಗೇಟ್ ನಾ ಏನು ಕೊಡ್ತಾ ಇಲ್ಲ. ಇಟ್ ಈಸ್ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಭಾರತದ ಸಂವಿಧಾನದಲ್ಲಿ 100 ವರ್ಷದೊಳಗೆ ಈ ರೀತಿ ಅನೇಕ ರೀತಿಯ ಸುಪ್ರೀಂ ಕೋರ್ಟ್ ಅವರಿಗೆ ಕ್ವಶನ್ ಆಗಿದೆ, ಎಲ್ಲವೂ ಕ್ಲಿಯರ್ ಆಗಿದೆ. ಪತ್ರ ಬರೆದಾರ ಇಷ್ಟ ಇರ್ತದೆ. ಅದು ಪತ್ರಕ್ಕೆ ಏನು ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದಕ್ಕೆ ಬಿಜೆಪಿದು ಒಂದು ನಾಯಕತ್ವ ವಿಚಾರ ಪ್ರಶ್ನೆ ಆಗ್ತಾ ತಾವು ಕೂಡ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಇದೀರಿ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ನಾನು ಮೊದಲಿಂದನೂ ಹೇಳಿದ್ದೇನೆ, ನಾನು ಯಾವ ರೇಸ್ದಲ್ಲೂ ಯಾವತ್ತೂ ಇರಲಿಲ್ಲ. ನಾನು ಹಿಂದೆ ರಾಜ್ಯಾಧ್ಯಕ್ಷ ಆದಾಗೂ ಸಹಿತ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದರು. ಆ ಸಂದರ್ಭದಲ್ಲಿ ನನಗೆ ಅವ್ರು ಇದ್ದಕ್ಕಿದ್ದಂಗೆ ಒಂದು ದಿವಸ ಕರೆದು ಈಗ ಸದ್ಯಕ್ಕೆ ನೀವು ಜವಾಬ್ದಾರಿ ತಗೋ ಅಂತ ಹೇಳಿದ್ರು. ಇಲ್ಲ, ನಾನಿಲ್ಲಿ MP ಆಗಿದ್ದೀನಿ, ನೀವು ಅಂದರೆ ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ನೀವು ಎಷ್ಟು ದಿವಸ ನನ್ನನ್ನು ಇಲ್ಲಿ ಇಟ್ಕೊಳ್ತೀರಿ, ಇಷ್ಟು ದಿವಸ ಇಲ್ಲೇ ಇರ್ತೀನಿ, ನನಗೆ ರಾಜ್ಯದ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಅವತ್ತೂ ಸ್ಪಷ್ಟಪಡಿಸಿದ್ದೆ. ಆದರೆ ಇಲ್ಲಿ ಪಾರ್ಟಿ ಆದೇಶ ತಗೋ ಅಂತ ಹೇಳಿದರು. ಈಗ ನಾನು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಇರುವ ನಾಯಕತ್ವ, ಇಲ್ಲಿ ಇರುವ ಅನೇಕ ನಾಯಕರು, ಈಗಿರುವ ಪ್ರೆಸಿಡೆಂಟು ಸೇರಿದಂತೆ ಅನೇಕ ನಾಯಕರು ಇಲ್ಲಿ ಸಕ್ಷಮ ಇದ್ದಾರೆ. ಪಾರ್ಟಿ ಯೋಗ್ಯವಾದ ತೀರ್ಮಾನವನ್ನು ತೆಗೆದುಕೊಳ್ತದೆ. ರಾಜ್ಯದ ನಾಯಕರು ಎಲ್ಲೋ ಕಡೆ ಅಡ್ಡ ಮತದಾನ ಸಂದರ್ಭದಲ್ಲಿ ತಮ್ಮ ಶಾಸಕರನ್ನು ವಿಶ್ವಾಸಕ್ಕೆ ವಿಫಲರಾದರು. ನೋಡಿ, ಇದು ಯಾರು ಮೊದಲೇದು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರೋದು ಪ್ರಶ್ನೆಯಲ್ಲ. ಇದ್ರೊಳಗೆ ಒಂದು ಸರ್ತೆ ಪಾರ್ಟಿಯಿಂದ ಆರಿಸಿ ಬಂದೀವಿ ಅಂತಂದ್ಮೇಲೆ ಪಾರ್ಟಿ ಪರವಾಗಿ ಓಟ್ ಹಾಕ್ಬೇಕು. ಆಸೆ ಆಮಿಷಕ್ಕೆ ಬಲಿಯಾಗಿ ಓಟ್ ಹಾಕುವಂಥದ್ದು ಇದು ಒಳ್ಳೆಯದಲ್ಲ. ಹಾಗಾಗಿ ಇದು ವಿಶ್ವಾಸಕ್ಕೆ ತೆಗೆದುಕೊಂಡ್ರು ವಿಶ್ವಾಸಕ್ಕೆ ತಗೊಂಡ್ರೆ ಅವ್ರಿಗೋಗಿ ರಿಕ್ವೆಸ್ಟ್ ಮಾಡ್ಬೇಕಂತಿಲ್ಲ. ಇಲ್ಲ, ಪಾರ್ಟಿ ಮೇಲೆ ನೀವು ಆರಿಸಿ ಬಂದಿರಿ, ಪಾರ್ಟಿಗೆ ಓಟ್ ಹಾಕ್ಬೇಕಷ್ಟೇ. ಅಲ್ಲ, ಅದು ಪತ್ರಿಕೆ ಒಳಗೆ ರಿಪೋರ್ಟ್ ಆಗಿದೆ. ಅದು ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಅವರು ನನಗೂ ಫೋನ್ ಮಾಡಿ ಅವರು ಮತ್ತು ಅಶೋಕ್ ಅವರು ಇಬ್ಬರು ಹೇಳಿದ್ದಾರೆ, 22ನೇ ತಾರೀಕು ನಾವು ಬರ್ತಾ ಇದ್ದೀವಿ, ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅವರಾಗೆ ಕರೆದಿದ್ದಾರಾ ಅಥವಾ ಇವರಾಗೆ ಹೋಗ್ತಿದ್ದಾರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗಿಷ್ಟು ಗೊತ್ತಿದೆ, ರಾಷ್ಟ್ರೀಯ ನಾಯಕತ್ವವನ್ನು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಈ ಕನ್ಸ್ಟ್ರಕ್ಷನ್ ಟೆಂಡರ್ ಕರೆದಾರ ಅದನ್ನು. ಐ ಥಿಂಕ್ ಟೆಂಡರ್ ಹ್ಯಾಸ್ ಬೀನ್ ಕಾಲ್ಡ್. ಅದರೊಳಗೆ ಭಾಳಷ್ಟು ಕಾಂಪ್ಲಿಕೇಶನ್ ಇತ್ತು. ಲ್ಯಾಂಡ್ ಅಲಾಟ್ ಆಗಿ ಅದಕ್ಕೆ ಸಂಬಂಧಿಸಿದಂಥ ಕ್ಲಿಯರೆನ್ಸ್ ಅದು ಬರಲಿಕ್ಕೆ ಭಾಳ ಲೇಟ್ ಆಗಿತ್ತು. ಈಗ ಟೆಂಡರ್ ಕರೆದಿದ್ದಾರೆ. ಅದರ ಡೀಟೇಲ್ಸ್ ಏನಾದರೂ ಇದ್ರೆ ಅಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಅವಾಗ ನಮ್ಮ ಲೇಟೆಸ್ಟ್ ಪೊಸಿಷನ್ ಏನು ಇವತ್ತ ಬೆಳಿಗ್ಗೆ ಬಂದಿದ್ದೆ ನಾನು. ಹೀಗಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಹಿಂದಕ್ಕೊಂದು ಸರ್ತಿ ನನಗೆ ಅವ್ರು ಭೇಟಿ ಆದಾಗ ಟೆಂಡರ್ ಕರೆದೆ. ಫೋರೆನ್ಸಿಕ್ ಟೆಂಡರ್ ಆಗ್ಯದ ಅದಲ್ಲ, ಟೆಂಡರ್ ಫೈನಲೈಸ್ ಆಗ್ಯದ. ಈಗ ಕರೀತಾರೆ. ಈಗ ಭಾಳಷ್ಟು ಅದ್ರೊಳಗೆ ಬಿಡ್ ಕರೆದಿದ್ದಾರೆ. ಅದ್ರೊಳಗೆ ಬಿಡ್ ಓಪನ್ ಮಾಡಿ ಫೈನಲ್ ಮಾಡ್ಬೇಕು. ಭಾಳ ಸರ್ತೆ ಇದ್ರೊಳಗೆ ಭಾಳಷ್ಟು ಆ ಕಡೆ ಈ ಕಡೆ ಕ್ಲಿಯರ್ ಆಗೋದ್ರಾಗ ಭಾಳ ಸಮಸ್ಯೆ ಇರ್ತದೆ. ಏನಾಗ್ತದೆ, ನಾ ಏನಾರು ಹೇಳಿದ ಕೂಡ ರಾಜ್ಯ ಸರ್ಕಾರ ಯಾಕಂದ್ರೆ ನಮಗೆ ಕೆಲಸ ಮಾಡಿ ಮುಗಿಸೋದದ. ಹಿಂಗಾಗಿ ನಾನು ಯಾವುದೂ ಅದು ಕಾಮೆಂಟ್ ಮಾಡೋದಿಲ್ಲ. ಭಾಳ ಲೇಟ್ ಆಗ್ತದ್ರ ನಮ್ಗೆ ಲ್ಯಾಂಡ್ ಸಿಗೋದು. ಇಲ್ಲ, ನ್ಯಾಷನಲ್ ಹೈವೇ ಸ್ವಲ್ಪ ನಿರೀಕ್ಷೆಗಿಂತ ಸ್ಲೋ ನಡೆದದ. ಆದರೆ ಅದಕ್ಕಿಂತ ಮೊದಲು ಅಲ್ಲಿಯೂ ಲ್ಯಾಂಡ್ ಎಕ್ವಿಷನ್ ಸಮಸ್ಯೆ ಇತ್ತು. ಈ ಕಂಪ್ಲೀಟ್ ಲ್ಯಾಂಡ್ ಎಕ್ವಿಷನ್ ಆಗಿದೆ. ಭಾಳಷ್ಟು ಅದನ್ನು ನಮ್ಮ ಆಫೀಸ್ನಿಂದ ನಾನು ಫಾಲೋ ಅಪ್ ಮಾಡ್ತಾ ಇದ್ದೇನೆ.
ಯಾಕಂದ್ರೆ ಅದನ್ನು ನಾವು ಆದಷ್ಟು ಶೀಘ್ರದಲ್ಲಿ ಅದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಂದನೇ ಅದನ್ನು ಡೆಡಿಕೇಟ್ ಮಾಡುವಂಥ ಒಂದು ವಿಚಾರ ಅದ. ಬಿಕಾಸ್ ಭಾಳ ಜನರ ಆಸ್ಪಿರೇಷನ್ ಇತ್ತದ. ಆ ಆಸ್ಪಿರೇಷನ್ನು ಅದು ಎಲ್ಲ ಕಡೆ 6 ಲೇನು 8 ಲೇನ್ ಆಗಿದೆ, ಇಲ್ಲೂ ಮಾಡಬೇಕಂತ. ಅದರಲ್ಲಿ ತಾಂತ್ರಿಕ ತೊಂದರೆ ಭಾಳ ಇದ್ದು. 2025 ತನಕ ಅದನ್ನು ಬೇರೆದವ್ರು ಕೊಟ್ಬಿಟ್ಟಿದ್ರು. ಅಂದರೆ ನಾವು ಶುರು ಮಾಡಿದ್ದೆ ಈಗ ಶುರು ಮಾಡಬೇಕಾಗ್ತಿತ್ತು ಕೆಲಸ. ಆದರೆ ಅವ್ರಿಗೆ ಕರೆದು ಮಾತುಕತೆ ಮಾಡಿ 2 ವರ್ಷ ಮೊದಲ ಪಕ್ಕದ ರಸ್ತೆಗಳನ್ನು ಮಾಡಲಿಕ್ಕೆ ಅವರಿಗೆ ಕನ್ವಿನ್ಸ್ ಮಾಡಿ, ಹಿಂದಿದ್ದಂಥ ಏನು ಅವರು ಕಾಂಟ್ರಾಕ್ಟರ್ ಇದ್ದರು ಅವರಿಗೆ ಕನ್ವಿನ್ಸ್ ಮಾಡಿ ನಾನು ಗಡ್ಕರಿಯವರು ಆವಾಗ ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಮತ್ತು ಹಿಂದಿಲ್ಲೇ ಜಗದೀಶ್ ಶೆಟ್ಟರು ಅವರು ಇಲ್ಲೇ ಮಂತ್ರಿ ಇದ್ದಾಗ ಅವರು ಬಂದಿದ್ದರು, ನಾವು ಮೀಟಿಂಗ್ ಮಾಡಿದ್ವಿ. ಅದಾದ ನಂತರ ನಾನು ಭಾಳಷ್ಟು ಸರ್ತಿ 21 22 ಸಹಿತ ಅವ್ರನ್ನ ಗಡ್ಕರಿ ಅವ್ರ ಮುಂದೆ ಕರೆಸಿ ಒಪ್ಪಿಸಿದ್ವಿ. ಅದರ ಪ್ರಕಾರ ಈಗ ಆಲ್ಮೋಸ್ಟ್ ಒಂದು 70% 83% ಮುಗಿದಿದೆ. ಒಂದಿಟ್ಟು ಬ್ರಿಡ್ಜ್ದು ಅದು ಮೇನ್ ವರ್ಕ್ ಅದ, ಅದನ್ನು ಮುಗಿಸ್ಲಿಕ್ಕೆ ಮೊನ್ನೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ ನಾವು. ಈಗ ಅದನ್ನು ನಾವು ವಿಸಿಟ್ ಮಾಡ್ತೇನೆ. ಸರ್, ಎಲ್ಲಿನ ಎಫೆಕ್ಟ್ನಿಂದ ಸ್ವಲ್ಪ ಬರ ಬೀಳುವಂಥ ಸಾಧ್ಯತೆ 18-20% ಮಳೆ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಬರಗಾಲದ ಪರಿಸ್ಥಿತಿ ಎದುರಾಗುತ್ತಿದೆ. ಬಟ್ ಕನ್ಸರ್ನ್ ಮಿನಿಸ್ಟರ್ ಇಲ್ಲ, ಏನೂ ಇಲ್ಲ, ಏನು ಕಂಟಿಂಜೆನ್ಸಿ ಪ್ಲ್ಯಾನ್ ಇಲ್ಲ, ಪ್ರಿಪೇರ್ಡ್ನೆಸ್ ಇಲ್ಲ. ಏನು ಹೇಳ್ತೀವಿ ಸರ್? ನೋಡ್ರಿ, ಇದ್ರೊಳಗ ಒಂದು ಆತಂಕದ ವಿಷಯ ಅಂತೂ ಇದೆ. ಯಾಕಂದರೆ ಇದು ಈ ಮಳೆ ಎಷ್ಟಾಗ್ತದೆ, ಬೆಳೆಗಳು ಏನು ಆಗ್ಬೋದು ಅನ್ನೋದ್ರ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರ್ತದೆ. ಯಾಕಂದರೆ ಫುಡ್ಡು ನನಗೆ ಬರ್ತದೆ. ನಾವು ಫುಡ್ಡು ಪ್ರೊಕ್ಯೂರ್ಮೆಂಟ್ ಮಾಡ್ಬೇಕಾದ್ರೆ ಇದ್ರ ಸಮಸ್ಯೆಗಳೆಲ್ಲ ನಮ್ಗೆ ಅರಿವಿಗೆ ಬರ್ತವೆ. 18% ಅಲ್ಲ, ಇಡೀ ದೇಶದ ಎವರೇಜ್ ತೊಗೊಂಡ್ರೆ ಈ ಸರ್ತಿ 40% ಶಾರ್ಟೇಜ್ ಇದೆ ಅಂತ IMD ಅವರು ನನಗೆ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಎ ವೆರಿ ಸೀರಿಯಸ್ ಕಾಸ್ ಆಫ್ ಕನ್ಸರ್ನ್. ಇದರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಇದು ಭಾಳ ಗಂಭೀರವಾದಂಥ ಸಮಸ್ಯೆ. ಯಾಕಂದ್ರೆ ಬರೇ ಈಗ ಅಟ್ಲೀಸ್ಟ್ ಸುದೈವದಿಂದ ಏನಾಗಿದೆ, ನಮ್ಮ ಹತ್ರ ದೊಡ್ಡ ಪ್ರಮಾಣದಲ್ಲಿ ಆಹಾರ ಧಾನ್ಯದ ಸಂಗ್ರಹ ಇದೆ. ಉದಾಹರಣೆಗೆ ಅಕ್ಕಿ, ಗೋಧಿ ಮತ್ತು ಕೆಲವು ಬೇಳೆಕಾಳುಗಳು ಇವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ನಾವು ಸಂಗ್ರಹ ಮಾಡಿ ಇಟ್ಟಿದ್ದೇವೆ. ಆದರೆ ಕುಡಿಯೋ ನೀರು, ಜಾನುವಾರುಗಳಿಗೆ ಮೇವು, ಇದೆಲ್ಲ ಭಾಳ ಸಮಸ್ಯೆ ಆಗ್ತದೆ. ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಯೊಳಗೆ ಬರ್ತದೆ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಹೊಸದಾಗಿ ಬಂದಾರ, ಹಿಂಗಾಗಿ ಒಮ್ಮೆ ಟೀಕೆ ಟಿಪ್ಪಣಿಗೆ ನಿಲ್ಲುವುದಿಲ್ಲ. ಬೇಗ ನಿಮ್ಮದೆಲ್ಲ ಏನು ಕ್ಯಾಬಿನೆಟ್ ಅದು ಮಾಡಬೇಕು, ರಾಹುಲ್ ಗಾಂಧಿ ಅವ್ರ ಪರ್ಮಿಷನ್ ತೊಗೊಂಡು ಅದನ್ನು. CM ಮೇಲೆ ಸಾಫ್ಟ್ ಕಾರ್ನರ್ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅವರು ಇನ್ನೊಂದು 15 ದಿವಸದಾಗ ಮುಗ್ದಿಲ್ಲ ಅಂದ್ರೆ ನಾವು ಇದಕ್ಕೆ ಹೋರಾಟ ಮಾಡ್ತೀವಿ. ಸಾಫ್ಟ್ ಕಾರ್ನರ್ ಏನು, ಸಾಫ್ಟ್ ಕಾರ್ನರ್ ಆದರೂ ನಾನು ಅವರು ಈಗ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ MLC ಮತ್ತು ರಾಜ್ಯಸಭಾ ಎಲೆಕ್ಷನ್ ಮುಗಿದ ಮೇಲೆ ಎಕ್ಸ್ಪಾನ್ಷನ್ ಮಾಡಿರ್ತೀವಿ ಅಂತ ಹೇಳಿದ್ದಾರೆ. ಅವರು ಸ್ಪೀಡಪ್ ಮಾಡಲಿಲ್ಲ ಅಂದ್ರೆ ಸಾಫ್ಟ್ ಕಾರ್ನರ್ ಪ್ರಶ್ನೆನೇ ಇಲ್ಲ, ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ ಶುರುವಾತ್ನಾಗ ನಾವು ಇನ್ನೂ ಮಂತ್ರಿಗಳಾಗಿಲ್ಲ, ಅದಕ್ಕೆ ನಾವು ಹೋರಾಟ ಶುರು ಮಾಡಿದ್ವಿ ಅಂತ ಆಗೋರು. ಆ್ಯಕ್ಚುಲಿ ಕಾಂಗ್ರೆಸ್ದ ಜವಾಬ್ದಾರಿ ಇದೆ. ಯಾಕಂದ್ರೆ ಆಲ್ರೆಡಿ 3 ವರ್ಷ ಸರ್ಕಾರವನ್ನು ನಡೆಸಿದ್ದಾರೆ. ಸಾಫ್ಟ್ ಕಾರ್ನರ್ ಏನು ಪ್ರಶ್ನೆನೇ ಇಲ್ಲ. ಬೆಂಗಳೂರನ್ನು ಅವ್ರು ಏನು ಮಾಡಿದ್ದಾರೆ ಅದನ್ನು ಬೇಕಾದಂದ್ರೆ ಹೇಳಂದ್ರೆ ಹೇಳ್ತೇನೆ ನಾನು. ಬೆಂಗಳೂರನ್ನು ಅಧೋಗತಿಗೆ ಮಾಡಿಟ್ಟು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಪರಿಸ್ಥಿತಿ ನೋಡಿದ್ರೆ, ನಾನು ನಿನ್ನೆನೇ ಬೆಂಗಳೂರಾಗ 1-2 ಏರಿಯಾಕ್ಕೆ ಹೋಗಿದ್ದೆ. ಬೆಂಗಳೂರದ ಮಂತ್ರಿ ಇದ್ದರೆ ಅವ್ರು ಮುಖ್ಯಮಂತ್ರಿಗಳು ಮೊದಲ ಬೆಂಗಳೂರು ಇನ್ಚಾರ್ಜ್. ಅದನ್ನು ನೋಡಿದರೆ ರಾಜ್ಯನೂ ಹಂಗೆ ಆಗುವಂಗೆ ಕಾಣ್ತದೆ. ಆದರೆ ಅಟ್ಲೀಸ್ಟ್ ವಿ ಶುಡ್ ಗಿವ್ ಸಮ್ ಟೈಮ್, ಒಂದಿಷ್ಟು ನಾವು ಸಮಯ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಹೆಚ್ಚು ಟೀಕೆಗೆ ಹೋಗಿಲ್ಲ. ಅದರ್ವೈಸ್ 10-15 ಡೇಸ್ ಆದಮೇಲೆ ಪ್ರಿಪ್ರೇಷನ್ ಮಾಡಿ ಇದರ ಮಧ್ಯನ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇಮ್ಮಿಡಿಯೇಟಾಗಿ ಸೂಚನೆ ಕೊಡ್ರಿ, ಇದಕ್ಕೆ ಸಂಬಂಧಿಸಿದಂತೆ ತಯಾರಿ ಶುರು ಮಾಡಬೇಕು ಅನ್ನೋದು. ದರ್ ಇಸ್ ನೋ. ಮತ್ತು ಉಳಿದದ್ದೆಲ್ಲದಕ್ಕಿಂತ ಮೋಸ್ಟ್ ಪಾರ್ಟಿ ಆ್ಯಂಡ್ ದಿ ಸಿಸ್ಟಮ್ ಇವ್ರದ್ದೇನದಲ್ಲ, ಮೋಸ್ಟ್ ಕರಪ್ಟ್ ಸಿಸ್ಟಮ್ ಇದೆ. ನಾ ಹೇಳ್ತಾ ಇಲ್ಲಿದೆ, ಸರ್ಕಾರದಲ್ಲಿರುವಂಥ MLAಗಳೇ ಎಲ್ಲ ಹೇಳ್ತಾ ಇದ್ದಾರೆ. ಅನೇಕ ಕಡೆ ಅವ್ರು ಓಪನ್ ಆಗಿಯೂ ಹೇಳಿದ್ದಾರೆ ಭಯಂಕರ ಕರಪ್ಷನ್ ಇದೆ ಅಂತ. ಲೋಕಾಯುಕ್ತರು ಹೇಳಿದ್ದಾರೆ. ಇದಕ್ಕಿಂತ ಜಾಸ್ತಿ ಇವ್ರ ಬಗ್ಗೆ ಏನು ಟೀಕೆ ಮಾಡಬೇಕು? ಟೀಕೆ ಮಾಡಲಿಕ್ಕೆ ಇನ್ನೊಂದು 2 ದಿವಸ ಟೈಮ್ ಕೊಡ್ರಿ, ಆವಾಗ ಯಾರಿಗೆ ಎಷ್ಟು ಸಾಫ್ಟ್ ಕಾರ್ನರ್ ಅದ ಅಂತ ಗೊತ್ತಾಗುತ್ತೆ. ಹಾಂ, ಒಬ್ರು ಯಾರೋ ಮಂತ್ರಿ ಹೇಳಿದ್ದಾರೆ, ನನಗೆ ನೆನಪಿಲ್ಲ ಅದು.
ಪ್ರಾದೇಶಿಕ ಪಕ್ಷಗಳನ್ನು ಹೆಂಗೆ ಹೊಡೆದ್ರು ಹಂಗೆ ನಾವು ಉತ್ತರ ಕೊಟ್ಟಿವಿ ಇಲ್ಲಿ ಅಂತ. ನೀವು ದುಡ್ಡು ಕಾಸು ಕೊಟ್ಟು ಮಾಡಿರ್ಬೋದು, ಪ್ರಾದೇಶಿಕ ಪಕ್ಷಗಳು ಇತ್ತೀಚೆಗೆ ಯಾವ ಹೊಡೆದಿದ್ದಾವೆ ಅಲ್ಲಿನ ಪರಿಸ್ಥಿತಿ ಇವ್ರಿಗೆ ಗೊತ್ತಿಲ್ಲ. ಅಲ್ಲಿ ನಡೀತಾ ಇರುವಂಥದ್ದು ಒಂದು ಬಂಗಾಲದಲ್ಲಿ ಯಾವ ಪ್ರಮಾಣದಲ್ಲಿ ಜನರನ್ನ ಸುಲಿಗೆ ಮಾಡಿದ್ರು ಅಂತಂದ್ರೆ, ಯಾರು ಇಲ್ಲಿಂದ ಪತ್ರಕರ್ತರು ಕರ್ನಾಟಕದಿಂದ ಕೆಲವರು ಕವರೇಜಿಗೆ ಹೋಗಿದ್ದಾರೆ ಅವ್ರು ಕೇಳಿಬಿಟ್ರಿ ನೀವು, ಯಾವುದೇ ಪತ್ರಿಕೆಯವರು ಇರಲಿ, ಯಾವುದೇ ಚಾನಲ್ದವ್ರು ಇರಲಿ, ಕೇಳಿಬಿಟ್ರಿ ಯಾವ ರೀತಿಯಾದಂಥ ಎಕ್ಸ್ಟಾರ್ಷನ್ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ರೇಷನದಿಂದ ಹಿಡ್ಕೊಂಡು ಮನೆ ಕಟ್ಟುವುದರಿಂದ ಹಿಡ್ಕೊಂಡು ಎಲ್ಲದರಾಗೂ, ಮತ್ತು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ, ಮನೆಯೊಳಗಿದ್ದಂಥ ಹೆಣ್ಮಕ್ಳು ತೊಗೊಂಡು ಹೋಗಿ ಅತ್ಯಾಚಾರ ಮಾಡ್ತಿದ್ರು, ಮನೆಯೊಳಗಿದ್ದಂಥವ್ರು ಸಾಮೂಹಿಕ ಅತ್ಯಾಚಾರ. ಇದನ್ನು ಸಮರ್ಥನೆ ಮಾಡುವಂಥ TMC ಅವರಿಗೆ ಇದು ಒಂದು ಪಾರ್ಟ್ನಿಂದ ಜನ ಬೇಸತ್ತು ಹೋಗಿದ್ರೆ ಅವ್ರಿಗೀಗ ಭಯ ಇದೆ. ಅವ್ರೇನು ಹಳೆಯ ಅನ್ಯಾಯಗಳನ್ನು ಮಾಡಿದ್ದಾರೆ ಅದಕ್ಕೆ ಜನ ನಮ್ಮ ಮೇಲೆ ಸಿಟ್ಟಾಗ್ತಾರೆ ಅಂತ TMCಯಿಂದ ಕೆಲವರು ದೂರ ಆಗ್ತಾರೆ, ಅವರು ನಮ್ಮ ಪಾರ್ಟಿಗಳು ತೋತಾ ಇಲ್ಲ. ಇನ್ನು ಎರಡನೇದು MP ಗಳು MLAಗಳು ಬಿಟ್ಟು ಹೋಗೋದಕ್ಕೆ ಕಾರಣ ವೆದರ್ ಇಟ್ ಈಸ್ ಶಿವಸೇನಾ ಆರ್ TMC, ಅಲ್ಲಿ ಆಗ್ತಾ ಇರೋ ಸಮಸ್ಯೆ ಏನಂತಂದ್ರೆ ಅಲ್ಲಿರುವಂಥ ಸೀನಿಯರ್ಸ್, ಈ ಮಮತಾ ಬ್ಯಾನರ್ಜಿ ಪಾರ್ಟಿಯಲ್ಲಿದ್ದಂಥ ಅನೇಕ ಸೀನಿಯರ್ಸ್, ಶಿವಸೇನೆಯಲ್ಲಿರುವಂಥ ಅನೇಕ ಸೀನಿಯರ್ಸ್ ಕೆಪಬಲ್ ಇದ್ದಾರೆ. ಆದರೆ ಅವರಿಗೆ ಇವರು ತನ್ನ ಮಗನ್ನ ಕೊಡ್ತಾರಂತ, ನಮಗಿಲ್ಲೇನು ಭವಿಷ್ಯ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಎಲ್ಲರೂ ದೊಡ್ಡ ಪ್ರಮಾಣದ ಹಿಂಡುಗಟ್ಟಲೆ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಆಗಿದ್ದನ್ನು ಇಲ್ಲಿ ಕಂಪೇರ್ ಮಾಡಿಕೊಂಡು ಭ್ರಷ್ಟಾಚಾರದ ದುಡ್ಡು ಹಂಚಿದ್ದೇನು ಕಂಪೇರ್ ಮಾಡ್ತಾರಲ್ಲ, ಇಟ್ ಈಸ್ ಜಸ್ಟ್ ಅನ್ಕಂಪೇರೇಸನ್. ಕೆಲವು ಚಾನಲ್ದಲ್ಲಿಯೂ ವರದಿಯಾಗ್ಯದಂಗೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ತಮಿಳುನಾಡು ಇರ್ಬೋದು ಅಥವಾ ನಮ್ಮ ಮಹಾರಾಷ್ಟ್ರದಲ್ಲಿ ಈಗ ನಡೀತಿರುವಂಥ ಬೆಳವಣಿಗೆ ಇರಬಹುದು, ಇದರಲ್ಲೆಲ್ಲ ಅಭಿಷೇಕ್ ಬ್ಯಾನರ್ಜಿ ಅಲ್ಲಿ ಬಂದಿರಲಿಲ್ಲ ಅಂತಂದರೆ ತೃಣಮೂಲದಾಗ ಏನೂ ಆಗ್ತಿರಲಿಲ್ಲ. ಅಭಿಷೇಕ್ ಬ್ಯಾನರ್ಜಿ ಎಷ್ಟು ಸೊಕ್ಕಿನಿಂದ ಮಾತಾಡ್ತಾರೆ ಅಂತಂದ್ರೆ ಕಲ್ಯಾಣ ಬ್ಯಾನರ್ಜಿ ಹೇಳಿದರು. ಹಾಗಾಗಿ ಬೇಸತ್ತು ಬಿಟ್ಟು ಹೊಂಟಿದ್ದಾರೆ. ಇವರು ಅಷ್ಟ ಆದಿತ್ಯ ಠಾಕ್ರೆ ಅಂಥೇಳಿ ಒಬ್ಬ ಅವ್ರ ಮಗನ್ ತಂದಾರ. ನಾವಿಷ್ಟೆಲ್ಲ ಸೀನಿಯರ್, ನನಗೆ MP ಗಳು ನನಗೂ ಸಿಕ್ಕಿರ್ತಾರೆ, ನಾನು ಹಿಂಗೆ ಪಾರ್ಲಿಮೆಂಟ್ ಅಫೇರ್ಸ್ ನೋಡಿದ್ದೇನೆ. ಅವ್ರೇನು ಹೇಳ್ತಾರೆ, ನಾವು ಇಷ್ಟೆಲ್ಲ ಸೀನಿಯರ್ ಇದ್ದು ಅವ ಬಂದು ನಮಗೆ ಡಿಕ್ಟೇಟ್ ಮಾಡ್ತಾನೆ ಅಂತ ಹುಡುಗ ಇವ್ರು ಮಾತಾಡೋದು. ನನಗೇನು ಆಗ್ತಾ ಇದೆ ನನಗೆ ಗೊತ್ತಿಲ್ಲ, ಆದರೆ ಮಾಧ್ಯಮದ ರಿಪೋರ್ಟ್ ಆಧಾರದ ಮೇಲೆ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್, ಮುಲಾಯಂ ಸಿಂಗ್ ಯಾದವ್, ಅದಾದ ನಂತರ ಅಖಿಲೇಶ್ ಯಾದವ್, ಡಿಂಪಲ್ ಯಾದವ್, ಧರ್ಮೇಂದ್ರ ಯಾದವ್ ಎಲ್ಲ ಮನೆಯೊಳಗಿನವರೇ ಇವರು. ನಾಳೆ ಅಲ್ಲಿ ಸರ್ಕಾರ ಬಂದರೆ ಇವರ ಮಂತ್ರಿ ಆಗೋರು, ಬೇರೆದವ್ರಿಗೆ ಅವಕಾಶ ಇಲ್ಲ. ಇದಕ್ಕೆ ತಲೆ ಕೆಟ್ಟು ಬಿಟ್ಟು ಬರ್ತಾ ಇದ್ದಾರೆ. ಕಾಂಗ್ರೆಸ್ನೊಳಗೂ ಇದೇ ಕಾರಣಕ್ಕಾಗಿನ ಅನೇಕ ಕಾಂಗ್ರೆಸ್ ಹಿರಿಯರು ಏನು ಬಿಟ್ಟಿದ್ದಾರಲ್ಲ ಇವತ್ತು, ರಾಹುಲ್ ಗಾಂಧಿ ನೇತೃತ್ವದಾಗ ನಾವು ಬರುವುದಿಲ್ಲ. ಎರಡನೇದು ಏನರ ಅಲ್ಲೇ ಇಲ್ಲ ಸ್ವಲ್ಪ ಸಿಕ್ಕರೆ ಮೊದಲು ಇವ್ರಿಗೆ ಹೋಗೋದಂತ. ಒಂದು ಇದರಿಂದ 3 ಜನ MP ಒಂದು ಫ್ಯಾಮಿಲಿಯಿಂದ ಹೆಂಗೆ ಉಳಿತಾರ ಪಾರ್ಟಿಯೊಳಗೆ? ಹಾಗಾಗಿ ಕರ್ನಾಟಕದ ವಿದ್ಯಮಾನಗಳನ್ನು ನಮ್ಮ ಪಾರ್ಟಿಯೊಳಗಾಗಿರುವಂಥ ವಿಷಯದ ಬಗ್ಗೆ ನಮಗೆ ಭಾಳ ದುಃಖವೂ ಇದೆ, ಮತ್ತು ಅದರ ಜೊತೆಗೆ ನಮ್ಮ ಪಕ್ಷ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ ರಾಷ್ಟ್ರೀಯ ಮಟ್ಟದಲ್ಲಿಯೂ ರಾಜ್ಯ ಮಟ್ಟದಲ್ಲಿಯೂ. ಬಟ್ ಅದಕ್ಕೆ ನೀವೇನು ನಾವು ಅಲ್ಲಿ ಮಾಡಿದ್ದೀರಿ ನೀವು ಮಾಡಿದ್ದೀವಿ ಇದಕ್ಕೆ ಅರ್ಥವೇ ಇಲ್ಲ. ಇದಕ್ಕೆ ಈಗ ಇಲ್ಲಿ ಯಾರು ಇದನ್ನು ಮಾತಾಡರಲ್ಲ ಅವರು ಅವ್ರ ತಂದೆಯವ್ರ ಮೇಲೆ ಅಧ್ಯಕ್ಷ ಇದ್ದಾರೆ ಅಂತ ಇಲ್ಲಿ ಮಂತ್ರಿ ಆಗ್ಯಾರ, ಇಲ್ಲ ಅಂದ್ರೆ ಅವ್ರನ್ನ ಯಾರು ಮಂತ್ರಿ ಮಾಡ್ತಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.